ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿ ಬಂದ ಮೇಲೆ ಸಾಕಷ್ಟು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದೇವೆ. ಇವತ್ತು ಕರೆದಿರ್ತಕ್ಕಂಥ ಉದ್ದೇಶ 18ನೇ ತಾರೀಕು ದಿವಸ ಏನು ದ್ವೈವಾರ್ಷಿಕ ವಿಧಾನ ಪರಿಷತ್ತಿನ ಚುನಾವಣೆಗಳಿದೆ. ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಮ್ಮ ಪಕ್ಷದ ವತಿಯಿಂದ ಕೂಡ 5 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇವತ್ತು 6 ಗಂಟೆಗೆ CLP ಸಭೆ, ನಮ್ಮ CLP ನಾಯಕರಾದ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ AICCಯ ನಮ್ಮ ಕರ್ನಾಟಕ ಸರ್ಕಾರದ ಇನ್ಚಾರ್ಜ್ ಸುರ್ಜೇವಾಲಾ ಅವರು ಮತ್ತು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಎಲ್ಲರ ಸಮ್ಮುಖ ಮತ್ತು ನಮ್ಮ KPCC ನೂತನ ಅಧ್ಯಕ್ಷರಾದ ಹರಿಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು CLP ಸಭೆಯನ್ನು ಕರೆಯಲಾಗಿದೆ. ಈ ಸಭೆಗೆ ಒಂದು 3-4 ಜನ ಬಿಟ್ಟರೆ ಎಲ್ಲರೂ ಬರ್ತಾರೆ. 18ನೇ ತಾರೀಕು ದಿವಸ ಅವರೆಲ್ಲರೂ ಮತ ಹಾಕಲಿಕ್ಕೆ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ಸದಸ್ಯರು, ಶಾಸಕರುಗಳು ಎಲ್ಲರೂ ಬಂದು ಮತ ಹಾಕ್ತಾರೆ. ಅಲ್ಲಿ ನಾವೇನು ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಏನು ಎಲ್ಲರಿಗೂ ಗೊತ್ತಿದ್ದ ವಿಷಯ ಏನಿದೆ. ನಮ್ಮ ಪಕ್ಷದ ಹೈಕಮಾಂಡ್ ಅವರು, ನಮ್ಮ ಮುಖಂಡರು, ನಾಯಕರು ಒಬ್ಬೊಬ್ಬರಿಗೆ ವೋಟ್ನ ಅವಕಾಶ ಹೇಳ್ತಾರೆ. ಅಲ್ಲಿ ಮಾಡೆಲ್ ಬ್ಯಾಲೆಟ್ ಪೇಪರ್ನಲ್ಲಿ ವೋಟಿಂಗ್ ಯಾರ್ಯಾರು ಕೊಡ್ಬೇಕಂತಕ್ಕಂಥ ವಿಷಯನ ಅಲ್ಲಿ ಚರ್ಚೆ ಮಾಡಿ ತಿಳಿಸ್ತಾರೆ. ಅದೇ ಪ್ರಕಾರ ನಾವು 18ನೇ ತಾರೀಕು ದಿವಸ ಬಂದು ಇಲ್ಲಿ ವೋಟಿಂಗ್ ಅನ್ನ ಮಾಡ್ತಕ್ಕಂಥ ಒಂದು ಮಾತನ್ನ ಚರ್ಚೆಗಳು ಆಗ್ತವೆ ಅಷ್ಟೇ. ಎಲ್ಲಿ ಯಾರ್ಯಾರು ಅವ್ರವ್ರ ಇಂಟ್ರೆಸ್ಟ್ ಮ್ಯಾಗ ಅಲ್ಲೇ ಯಾರಿಗೂ ಕೂಡ ಒತ್ತಾಯ ಇಲ್ಲ ಅಲ್ಲಿ ಇರ್ಬೇಕಂತ ಹೇಳಿ. ಯಾರಾದ್ರೂ ಅಲ್ಲೇ ಉಳಿಕೋದು ಊರಿಂದ ಬಂದಿರ್ತಾರೆ. ಈಗ ಇಲ್ಲಿ ಮತ್ತೆ 2 ದಿವಸ ಯಾಕೆ ಹೋಗಮಂತ ಅಲ್ಲೇ ಮೀಟಿಂಗ್ ಇದೆ. ರಾತ್ರಿ ಬಹಳ ಮೀಟಿಂಗ್ ಆಗ್ತದೆ. ಉಳ್ಕೊಂಡವರು ಅಲ್ಲೇ ಉಳ್ಕೋತಾರೆ. ಯಾರು ಬೆಂಗಳೂರಿನಲ್ಲಿ ಮನೆ ಇದ್ದವರು, ಸಮೀಪ ಇದ್ದವರು ವಾಪಸ್ ಬರ್ತಾರೆ. ಅದ್ರಾಗ ಏನು ಯಾರಿಗೂ ನಿಮಗೇನಾದ್ರು ಆತಂಕ ಇದೆಯಾ? ಕಾಂಗ್ರೆಸ್ ಪಕ್ಷದಿಂದ ಅಡ್ಡ ಮತದಾನ ಆಗ್ಬೋದು ಅನ್ನುವಂತ ಭೀತಿಯಿಂದ ನೀವು ರೆಸಾರ್ಟ್ಗೆ ಶಾಸಕರು ಶಿಫ್ಟ್ ಮಾಡಿ ರೆಸಾರ್ಟ್ನಾಗೆ ಇವತ್ತಿನಿಂದ ಅಲ್ಲಿ ಎಲ್ಲೆಲ್ಲಿ ಬಂದ್ರೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ನಾವು ಬೆಂಗಳೂರು ಬಿಟ್ಟು ಏನು ಭಾಳ ದೂರ ಹೋಗ್ತಾ ಇದ್ದೀವಿ. 28 ಕಿಲೋಮೀಟರ್ ಬಿಡದಿ ವಂಡರ್ಲಾ ರೆಸಾರ್ಟ್ನಲ್ಲಿ ಸಭೆಯಲ್ಲಿ ಚರ್ಚೆ ಮಾಡ್ತೇವೆ. ಅಲ್ಲಿ ಉಳ್ಕೊಂಡು ಯಾರಿಗೂ ಕೂಡ ಆತಂಕದ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ನೀವು ನೋಡಿದ್ರೆ ಇಷ್ಟು ಸರಳವಾಗಿ ಶಾಂತ ರೀತಿಯಿಂದ ನಾಯಕತ್ವದ ಬದಲಾವಣೆ ಸಂದರ್ಭದಲ್ಲಿ ಹೈಕಮಾಂಡ್ ಏನ್ ಹೇಳ್ತದೆ ಅದು ಕೇಳ್ತದೆ. ನಾಳೆನೂ ಕೂಡ ಇವತ್ತು ಕೂಡ CLP ಸಭೆಯಲ್ಲಿ 18ನೇ ತಾರೀಕು ದಿವಸ ಯಾರ್ಯಾರು ಯಾವ ರೀತಿ ಇರ್ಬೇಕಂತಕ್ಕಂಥ ಕಟ್ಟುನಿಟ್ಟಿನ ಸೂಚನೆ ಕೊಡ್ತಾರೆ. ಅದರ ಪ್ರಕಾರ ನಮ್ಮ ಎಲ್ಲ ಶಾಸಕರು ಹೇಳ್ತಾರೆ. ಎಲ್ಲರಿಗೂ ಕೂಡ ಒಂದು ವಿಪ್ ಅನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಅವರು ವಿರೋಧ ಪಕ್ಷದವ್ರು ನೋಡಿ ಏನಾದ್ರೂ ಖರಿ ಆಯ್ತಾ ಅವ್ರು ಹೇಳಿದ್ದು ಸುಮ್ಮನೆ ಹೂವಾಪೋದು ಮಾತನಾಡ್ತಾರೆ. ನಮ್ಮಲ್ಲಿ ಯಾವುದೇ ತರಹದ ಏನ್ ಪ್ರಶ್ನೆ ಉದ್ಭವಿಸಿದ್ರು ಗೌಪ್ಯ ಮತದಾನ ಇದೆ. ಗೌಪ್ಯ ಮತದಾನ ಆದ್ರೆ ನಮ್ಮ ಪಕ್ಷದ ಇವತ್ತಿನ ತನೂ ಕೂಡ ಕೆಲವೊಂದ್ಸಲ ಒಂದು ಸಂದರ್ಭದಲ್ಲಿ ಆಗಿತ್ತು. ಅದು ಬಿಟ್ರೆ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರ ವಿಪ್ ಅನ್ನ ಉಲ್ಲಂಘನೆ ಮಾಡ್ತಕ್ಕಂಥದ್ದು ಇಲ್ಲ. ನಮ್ಮವರೆಲ್ಲರೂ ಕೂಡ ಮಾನ್ಯನೂ ಕೂಡ ನಾವು ನೋಡಿದ್ರಿ. ಇವತ್ತು CLP ಸಭೆ ಆದ ನಂತರ 18ನೇ ತಾರೀಕು ದಿವಸ ನಮ್ಮ 5 ಕ್ಯಾಂಡಿಡೇಟ್ಗಳು 100% ಆಗಿ ಗೆಲ್ತಾರೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.